ಯಾರು ಹೇಳ್ತಿರೋದೇ ಮಂತ್ರ ಇವತ್ತು? कोऽपि न वदति वा? वदतु भगिनी, आराधना हर्षिणी वा? Bhagini, I will tell. हा, पठतु। पठामि संस्कृतं नित्यं वदामि संस्कृतं सदा ध्यायामि संस्कृतं सम्यक् वन्दे संस्कृतमातरं संस्कृतस्य कृते जीवन् संस्कृतस्य कृते यजन् आत्मानमाहुतं वन्दे वन्दे संस्कृतमातरं संस्कृतस्य कृते जीवन् संस्कृतस्य कृते यजन् आत्मानमाहुतं वन्दे वन्दे संस्कृतमातरं वन्दे संस्कृतमातरं वन्दे संस्कृतमातरम्. धन्यवादः. You left second paragraph. संस्कृतस्य प्रसाराय नैजं सर्वं ददाम्यहम् संस्कृतस्य सदा भक्तो वन्दे ಸಂಸ್ಕೃತ ಮಾತರಂ. ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಅಸ್ತು, ಧನ್ಯವಾದः ಭಗಿನಿ, ಧನ್ಯವಾದ. गतकक्षायां वयं किं भगिनी पठितवन्तः? भगिनी पेज ನಂಬರ್ ಈಗ ಶುರು ಮಾಡ್ಬೇಕಷ್ಟೆ. ಲಾಸ್ಟ್ ಕ್ಲಾಸಲ್ಲಿ ಏನು ಕಲ್ತಿದ್ರಿ? Bhagini, till page number 64. अस्तु, पेज् नंबर 64 पुस्तकमस्ति खलु? अस्तु, पेज नंबर 60 63 64 ಅಭ್ಯಾಸ ಮಾಡಬೇಕಿತ್ತಲ್ಲ. ಎಷ್ಟು ಮೈನ್ ವರೆಗೂ ಮಾಡಿದ್ವಿ ನಾವು? ಥರ್ಡ್ ಫೋರ್ತ್ ಆಯ್ತಾ? Na Bhagini, till second main. ಹಾ, ಅಸ್ತು. ಅಹಂ ತ್ವಂ ಸೆಕೆಂಡ್ ಮೇನಲ್ಲಿ ಉದಾಹರಣಾನು
ಮ್ಯಾಮ್ ಪೇಜ್ ನಂಬರ್ ಮ್ಯಾಮ್ ಪೇಜ್ ನಂಬರ್ ಹರಿ ಓಂ. ಈಗ ಕೇಳಿಸ್ತಾ ಇದೆಯಲ್ಲ? ಭಗಿನಿ. ಭಗಿನಿ. ಅಸ್ತು ಅಸ್ತು. ಥರ್ಡ್ ಮೇನ್ ನೋಡೋಣ, ಪೇಜ್ ನಂಬರ್ 65. ಉದಾಹರಣಾನುಸಾರಂ ತ್ರೀಣಿ ರೂಪಾಣಿ ಲಿಖತ. ಅಲ್ಲಿ 3 ಫಾರ್ಮ್ ಬರಿಬೇಕು. ಅಂದ್ರೆ ಮಧ್ಯಮ ಪುರುಷದ್ದು ತ್ವಂ ಯುವಾಂ ಯೂಯಂಗೆ ಬರಿಬೇಕು. ತ್ವಂ ಅಂದ್ರೆ ನೀನು, ಯುವಾಂ ಅಂದ್ರೆ ನೀವಿಬ್ಬರು, ಯು ಬೋತ್, ಯೂಯಂ ಅಂದ್ರೆ ನೀವೆಲ್ಲರೂ. ಮೊದಲನೇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪಠ್ ಅಂತ ಇದ್ದಾಗ ಪಠಸಿ, ಪಠತಃ, ಪಠಥ ಆಗುತ್ತೆ. ಅದೇ ರೀತಿ ನೀವು ಕಂಟಿನ್ಯೂ ಮಾಡ್ಬೇಕು. ಪಿಬ್ ಇದೆ, ಏನಾಗುತ್ತೆ ಕ್ರಿಯಾಪದ? ಪಿಬಸಿ, ಪಿಬತಃ, ಪಿಬಥ. ಪಿಬಸಿ, ಪಿಬತಃ, ಪಿಬಥ. ಹಾಗೆ ಹಸ್ ಧಾತು ಇದೆ. ಹಸಸಿ, ತ್ವಂ ಹಸಸಿ, ಯುವಾಂ ಹಸಥಃ, ಯೂಯಂ ಹಸಥ. ಕಾದಿದೆ. ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಾ? ತ್ವಂ ಅಂತ ಜೋಡಿಸ್ಕೊಂಡು ಓದ್ಬೇಕು. ಸಹನಾ ವದತಿವಾ? ಸಹನಾ ಅಸ್ತಿವಾ? ಹಾ ಭಗಿನಿ. ಯಾವುದು? ಹಸ್ ಧಾತು ಆಯ್ತು. ನೆಕ್ಸ್ಟ್ ಖಾದಿದೆ ನೋಡಿ, ಅದಕ್ಕೆ ಸೆಂಟೆನ್ಸ್ ಮಾಡಿ. ಪೇಜ್ ನಂಬರ್ 65, ಥರ್ಡ್ ಮೇನ್. ಖಾದಸಿ, ಖಾದಥ. ತ್ವಂ ಖಾದಸಿ, ಯುವಾಂ ಖಾದತಃ, ಯೂಯಂ ಖಾದಥ. ಧನ್ಯವಾದ ಭಗಿನಿ. ನಂತರಂ ನಿನಾದ ವದತು. Which question? धाव धातु, धाव अस्ति, थर्ड मेन, 65 पेज नंबर. धावसि, धावतः, धावत्. धावथ. धावथ. ಆಮೇಲೆ ತ್ವಂ ಯುವಾಂ ಯೂಯಂ ಕೊಟ್ಟಿದ್ದಾರೆ, ಅದನ್ನ ಸೇರಿಸಿ ಓದಿ. ತ್ವಂ ಧಾವಸಿ, ತ್ವಂ ಧಾವಸಿ, ತ್ವಂ ಯುವಾಂ ಧಾವತಃ, ಯುವಾಂ ಧಾವತಃ, ಯೂಯಂ ಧಾವತ. ಉತ್ತಮ ಭಗಿನಿ, ಧನ್ಯವಾದः. ಮನ್ವಿತ್ अस्ति वा? Ma'am, he is on the way to home, ma'am. अस्तु अस्तु भगिनि. Just listening the class. अस्तु अस्तु, चिन्ता Yeah. मास्तु. Okay. युक्ति, युक्ति अस्ति वा? हाँ, वदति वा अग्रे? ನಯ, ನೈ ಇದೆ. ನೈ ಅಂದಾಗ ನಯಸಿ ಆಗತ್ತೆ ಕ್ರಿಯಾಪದ. ನಯಸಿ, ನಯತಃ, ನಯತಃ. ಈಗ ಅದು ತ್ವಂ ಯುವಾಂ ಯುವಂ ಸೇರಿಸಿ ಹೇಳಿ. ತ್ವಂ
ತ್ವಂ ಪಠಸಿ ಯು ನಾನ ಯು ನಯಸಿಗೆ ಹೇಳಿ. ತ್ವಂ ನಯಸಿ. ಸರಿ ತ್ವಂ ನಯಸಿ ತ್ವಂ ನಯತಃ ಯೂಯಂ ನಯತಃ ನಯ ಸರಿ ಯುವಂ ಯುವಾಂ ನಯತಃ ಯೂಯಂ ನಯತಃ ತಃ ಉತ್ತಮ ಉತ್ತಮ ಭಗಿನಿ. ಆದಿತ್ಯ ಅಸ್ತಿ ವಾ? Yes, ma'am. ನಮ್ ಇದೆ ನಮ್. Tvam namami yuvam namatah yuyam namata ಫಸ್ಟ್ ಒನ್ ಏನ್ ಹೇಳಿದ್ರಿ? namasi. ತ್ವಂ ನಮಸಿ ಇವಾಂ ನಮತಃ ಯೂಯಂ ನಮಥ. ಧನ್ಯವಾದ. ಧನ್ಯವಾದ ma'am. ಹರ್ಷಿಣಿ ಭಗಿನಿ ವಸ್ ಇದೆ, ಟ್ರೈ ಮಾಡಿ. ತ್ವಂ ವಸಸಿ ಹ್ಮ್ ಯೂಯಂ ವಸತಃ ಇವಾಂ ವಸತಃ ವಸತಃ ಯೂಯಂ ವಸತ. ಉತ್ತಮ ಭಗಿನಿ. ಆರಾಧನಾ ವದತಿ ವಾ? ರಕ್ಷ ಧಾತು. ತ್ವಂ ರಕ್ಷಸಿ ತ್ವಂ ಇವಾಂ ಯುವಾಂ ರಕ್ಷತಃ ಹ್ಮ್ ಯೂಯಂ ರಕ್ಷತ. ಉತ್ತಮ ಭಗಿನಿ. ನೆಕ್ಸ್ಟ್ ವಿಹಾನ್. ವಿಹಾನ್ ವದತಿ ವಾ? ಅಗ್ರೆ ನೆಕ್ಸ್ಟ್ ಟೇಬಲ್ ಇದೆ ನೋಡಿ, ಅದು ಚಲ್. ತ್ವಂ ಚಲಸಿ ಹ್ಮ್ ಯುವಾಂ ಚಲತಃ ಯೂಯಂ ಚಲತ. ಉತ್ತಮ ಧನ್ಯವಾದ. ಇಂದುಮತಿ ಭಗಿನಿ ವದತಿ ವಾ? आं भगिति ಹ್ಮ್ शालय शलाय ಕ್ಷಾಲಯಸಿ ಆಗತ್ತೆ. शाल त्वं क्षालयसि युवां शालयत शालयत ತಹ ಕ್ಷಾಲಯತಃ शालयतः यूयं शालय ಕ್ಷಾಲಯಥ. शालयत. ಉತ್ತಮ ಭಗಿನಿ. ತ್ವಂ ಕ್ಷಾಲಯಸಿ ಯುವಾಂ ಕ್ಷಾಲಯತಃ ಯೂಯಂ ಕ್ಷಾಲಯಥ. ಕ್ಷಾಲಯತಿ ಅಂದ್ರೆ ಧನ್ಯವಾದಗಳು. ಕ್ಷಾಲಯತಿ ಅಂದ್ರೆ ತೊಳೆಯುವುದು ಅಂತ, ಕ್ಲೀನ್ ಮಾಡೋದಂತ. ತ್ವಂ ಕ್ಷಾಲಯಸಿ ನೀನು ಸ್ವಚ್ಛ ಮಾಡ್ತಾ ಇದೀಯಾ, ಆ ರೀತಿ. ಧನ್ಯವಾದ ಭಗಿನಿ. ನೆಕ್ಸ್ಟ್ ಕಥೈ ಇದೆ. ಕಥೈ ಸಾನ್ವಿ ವದತಿ ವಾ? Yes, ma'am. ವದತು. Tvam katayasi yuvam katayatah yuyam katayatha. ಉತ್ತಮ ಧನ್ಯವಾದ. ಪ್ರಣೀತಾ ಅಸ್ತಿ ವಾ? Yes, ma'am. Ma'am, for which one? ಪಾಲಯ ಇದೆ ನೋಡಿ. ತ್ವಂ ಪಾಲಯಸಿ ಯುವಾಂ ಪಾಲಯತಃ ಯೂಯಂ ಪಾಲಯಥ. ಉತ್ತಮ. ಯೂಯಂ ಪಾಲಯಥ. ಧನ್ಯವಾದ ಭಗಿನಿ. ಅಗ್ರೆ ಜಾಹ್ನವಿ ಅಸ್ತಿ ವಾ? Yes, ma'am. ಜಪ ಇದೆ ನೋಡಿ. ತ್ವಂ ಜಪಸಿ ಯುವಾಂ ಜಪತಃ ಯೂಯಂ ಜಪತ. ಉತ್ತಮ ಭಗಿನಿ, ಧನ್ಯವಾದ. ನೆಕ್ಸ್ಟ್ ಯಾರು ಹೇಳಿಲ್ಲ? स्वाति लतिक्षा अस्ति वा? लतिक्षा वा? I am traveling, so You I listen can't then. read. Okay. You be on mute and you listen the class. Okay. ಧನ್ಯವಾದ. Okay.
ಹ್ಮ್ ಅಸ್ತು ಅನ್ಯ ದ್ವಯಮಸ್ತಿ ಗಾಯಸ್ತಿ ಗಾಯಸಿ ಅಂತ ಆಗತ್ತೆ. ತ್ವಂ ಗಾಯಸಿ ಯುವಾಂ ಗಾಯತಃ ಯೂಯಂ ಗಾಯಥ. ಹಾಗೇನೆ ವಹ ಇದೆ. ತ್ವಂ ವಹಸಿ ಯುವಾಂ ವಹತಃ ಯೂಯಂ ವಹತ. ಇದನ್ನ ನೀವು ಆ ಟೇಬಲ್ ಅಲ್ಲಿ ಬರಿಬೇಕು ಅದೇ ರೀತಿಯಾಗಿ. ಪಠಸಿ ಪಠತಃ ಪಠಥ, ಹಸಸಿ ಹಸತಃ ಹಸತ, ಖಾದಸಿ ಖಾದತಃ ಖಾದಥ, ಧಾವಸಿ ಧಾವತಃ ಧಾವತ, ನಯಸಿ ನಯತಃ ನಯಥ, ನಮಸಿ ನಮತಃ ನಮಥ, ವಸಸಿ ವಸತಃ ವಸಥ, ರಕ್ಷಸಿ ರಕ್ಷತಃ ರಕ್ಷಥ. ಹಾಗೆ ನೆಕ್ಸ್ಟ್ ಟೇಬಲ್ ಕೂಡ. ಫೋರ್ತ್ ಮೇನ್ ನೋಡೋಣ. ಯು ಎಂ ಕಿಂ ಕುರುಥ ಇತಿ ಲಿಖತ. ಯು ಎಂ ಕಿಂ ಕುರುಥ ಅಂದ್ರೆ ನೀನು ಏನ್ ಮಾಡ್ತಾ ಇದೀಯ ಅಂತ. ಯು ಎಂ ಅಂದಾಗ ಬಹುವಚನ, ನೀವೆಲ್ಲರೂ. ತ್ವಂ ಕಿಂ ಕರೋಷಿ ಅಂದ್ರೆ ಕಿಂ ಕರೋಸಿ ಅಂದ್ರೆ ನೀನ್ ಏನ್ ಮಾಡ್ತಾ ಇದ್ದೀಯಾ. ಇಲ್ಲಿ ಯು ಎಂ ಕಿಂ ಕುರುಥ ಅಂದಾಗ ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ಆನ್ಸರ್ ಈಗ ನೋಡೋಣ. ಉದಾಹರಣೆ, ವಯಂ ಖಾದಾಮಹ ಅಂತಿದ್ರೆ ಯು ಎಂ ಖಾದಥ ಅಂತ ಆಯ್ತು ಬಹುವಚನದಲ್ಲಿ ಅಲ್ವಾ. ವಯಂ ಖಾದಾಮಹ ಅನ್ನೋದು ಉತ್ತಮ ಪುರುಷ ಬಹುವಚನ, ಇಲ್ಲಿ ಮಧ್ಯಮ ಪುರುಷ ಬಹುವಚನ ಕೇಳ್ತಾ ಇದೆ. ಅದೇ ರೀತಿ ಎಕ್ಸಾಂಪಲ್ಸ್ ನೋಡಿ. ವಯಂ ಗಾಯಾಮಹ ಹಾಗಿದ್ದಾಗ ನಾವೆಲ್ಲರೂ ಹಾಡುತ್ತಿದ್ದೇವೆ, ವಿ ಆರ್ ಆಲ್ ಸಿಂಗಿಂಗ್. ಅದನ್ನ ಮಧ್ಯಮ ಪುರುಷಕ್ಕೆ ಕನ್ವರ್ಟ್ ಮಾಡ್ಬೇಕು. ಅವಾಗ ಯು ಎಂ ಗಾಯಥ ಅಂತ ಆಗತ್ತೆ. ಯು ಎಂ ಗಾಯಥ. ಅದೇ ರೀತಿ ಟ್ರೈ ಮಾಡೋಣ ಎಲ್ಲರೂ. ವಿಹಾನ್ ವಿಹಾನ್ ವಯಂ Yes, ma'am. ಲಿಖಾಮಹ ಇದೆ. ವಯಂ ಲಿಖಾಮಹ. ವಯಂ ಲಿಖಾಮಃ ಯೂಯಂ ಲಿಖತ. ಉತ್ತಮ ಉತ್ತಮ. ಯು ಎಂ ಲಿಖತ ಆಗತ್ತೆ. ಧನ್ಯವಾದ ಮಾ. ಧನ್ಯವಾದ. ಸಾನ್ವಿ. Yes, ma'am. Vayam hasamah yuyam hasata. ಉತ್ತಮ ಭಗಿನಿ. ಜಾಹ್ನವಿ. Yes, ma'am. Vayam namamaha, vayam namataha. ನಮಥ. Namata. ವಯಂ ನಮಾಮಹ ಯೂಯಂ ನಮಥ. ಧನ್ಯವಾದ ಭಗಿನಿ. ಅಗ್ರೆ ಪ್ರಣೀತಾ. Yes, ma'am. ಪಿಬಾಮಹ ವಯಂ ಪಿಬಾಮಹ Pibamaha, yuyam pibati. ಪಿಬಥ. Pibatha. ಅಲ್ಲಿ ಎಕ್ಸಾಂಪಲ್ ಇದೆಲ್ಲ ಅದನ್ನ ನೋಡಿ ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು, ಆಮೇಲೆ ಬರಿಬೇಕು. ವಯಂ ಪಿಬಾಮಹ ಯೂಯಂ ಪಿಬಥ. ಧನ್ಯವಾದ ಭಗಿನಿ. ಧನ್ಯವಾದಗಳು. ಆರಾಧನಾ. ಭಗಿನಿ. ವಯಂ ತರಾಮಹ ಇದೆ. ವಯಂ ತರಾಮಹ ಯೂಯಂ ತರತ. ಯೂಯಂ ತರಥ. ಮಹಾಪ್ರಾಣ ಲಾಸ್ಟ್. ಧನ್ಯವಾದ ಭಗಿನಿ. ಹರ್ಷಿಣಿ ವದತು. ವಯಂ ಕ್ಷಿಪಾಮಹ Vayam atamaha ಕ್ಷಿಪಾಮಹ ಓದಿ. ಕ್ಷಿಪಾಮಹ. Vayam shipamaha vayam shipata. ವಯಂ ಬರುತ್ತಾ. ವಯಂ ಕ್ಷಿಪಾಮಹ ಅಂದಾಗ ಕ್ಷಿಪತಿ ಅನ್ನೋದು ಎಸೆಯುವುದು ಅಂತ, ಥ್ರೋಯಿಂಗ್. ನಾವೆಲ್ಲರೂ ಎಸೆಯುತ್ತಿದ್ದೇವೆ. ವಯಂ ಕ್ಷಿಪಾಮಹ. ಅದೊಂದು ಟೋಪಿ ಕತೆ ಇದೆ, ನೆನಪಿದ್ಯಾ? ನೀವೆಲ್ಲ ಕೇಳಿರ್ತೀರಲ್ವಾ ಟೋಪಿ ಕತೆ. ವಾನರ ಮಂಗಗಳೆಲ್ಲ ಮರದ ಮೇಲಿರುತ್ತೆ. ಒಬ್ಬ ಟೋಪಿ ವ್ಯಾಪಾರಿ ಮರದ ಕೆಳಗ್ ಕುತ್ಕೋತಾನೆ, ಮಲ್ಕೋತಾನೆ. ಅವ್ನ ಟೋಪಿ ಎಲ್ಲ ತಗೊಂಡೋಗ್ಬಿಡ್ತವೆ.
ಗೊತ್ತಾ ಸ್ಟೋರಿ? ಆಂ ಭಗಿನಿ. ಕೊನೆಗೆ ವಾನರರೆಲ್ಲ ಎಸಿತಾರೆ ಟೋಪಿನ. ಹಾಗೆ ವಾನರಾಹ ಸರ್ವೇ ಕ್ಷಿಪಂತಿ ಅಲ್ಲಿ ಬೇರೆಯವ್ರು ಹೇಳುವಾಗ ಇಲ್ಲಿ ಉತ್ತಮ ಪುರುಷ. ಪೇಜ್ ನಂಬರ್ 65. ವಯಂ ಕ್ಷಿಪಾಮಹ, ನಾವೆಲ್ಲರೂ ಎಸೆಯುತ್ತೇವೆ, ನೀವೆಲ್ಲರೂ ಎಸೆಯುತ್ತಿದ್ದೀರಾ ಅಂತ. ಯು ಎಂ ಕ್ಷಿಪಥ ಅಂದ್ರೆ. ಧನ್ಯವಾದ. ಆಮೇಲೆ ಅಕ್ಷರ ವದತಿ ವಾ ಇದಾನಿಂ? ವಯಂ ಅಟಾಮಹ ಇದೆ. ವಯಂ ಅಟಾಮಹ, ಯೂಯಂ ಅಟಾಥ. ಧನ್ಯವಾದ, ಉತ್ತಮ ಭಗಿನಿ. ಆದಿತ್ಯ? Yes, ma'am. ಹ್ಮ್ Vayam chalamaha, vayam chalata. ಹೌದಾ? ಕರೆಕ್ಟಾ ನೀವು ಹೇಳಿದ್ದು? Chalata, sorry, ma'am. ಕರ್ತೃ ವಯಮೇ ಇರುತ್ತಾ? Uyam. ಹಾ, ವಯಂ ಚಲಾಮಹ ಯೂಯಂ ಚಲಥ, ನಾವೆಲ್ಲರೂ ಹೋಗುತ್ತಿದ್ದೇವೆ. ಚಲಾಮಹ ಅಂದ್ರೆ ನಡೆಯೋಣ. ಯೂಯಂ ಚಲಥ. ಅಸ್ತು, ಧನ್ಯವಾದः. ಧನ್ಯವಾದ ma'am. ಯುಕ್ತಿ? ಯುಕ್ತಿ ಅಸ್ತಿ ವಾ? Yes, ಭಗಿನಿ. ವಯಂ ವಸಾಮಹ ಇದೆ. ವಯಂ ಹಸಾಮಹ. ವಸಾಮಹ. ಓಕೆ. ವಯಂ ಹಸಾಮಹ, ಯೂಯಂ ವಸತಃ. ಯೂಯಂ ವಸಥ. ದ್ವಿವಚನ ಇದ್ದಾಗ ವಸತಃ. ಯುವಾಂ ವಸತಃ. ಈಗ ಯೂಯಂ ವಸಥ. ಉತ್ತಮವಾಗಿ, ಧನ್ಯವಾದ. ಅಗ್ರೆ ಗಚ್ಚಾಮಃ. 5th ಮೇನ್ ನೋಡಿ, ಯುವಾಂ ಅಂತ ಕೊಡ್ತಾರೆ. ಇತ್ಯೇತಾದೃಶಾನಿ ವಾಕ್ಯಾನಿ ಲಿಖತ. ಯುವಾಂ ಅಂತ ಬರುವಂತಹ ವಾಕ್ಯಗಳನ್ನ ರಚನೆ ಮಾಡಿ ಅಂತ ಹೇಳ್ತಾರೆ. ಯುವಾಂ ಅಂದ್ರೆ ಯಾವ ವಚನ? ಏಕವಚನನ ಬಹುವಚನನ? ದ್ವಿವಚನ. ಯುವಾಂ ಅನ್ನೋದು ದ್ವಿವಚನ. ಈಗ ಅದನ್ನಕ್ಕೆ ಈಗ ನಾವು ಮೇಲೆ 4th ಮೇನ್ ಎಲ್ಲ ಮಾಡಿದ್ದ ಯಾವುದು? ಬಹುವಚನ. ಯುಯಂ ಇತ್ತು. ಈಗೆಲ್ಲ ಯುವಾಂ ಬರುತ್ತೆ ನೋಡಿ. ಎಕ್ಸಾಂಪಲ್, ತೌ ಪಠತಃ, ಅವರಿಬ್ಬರು ಓದುತ್ತಿದ್ದಾರೆ. ತೌ ಪಠತಃ ಯುವಾಂ ಪಠತಃ, ನೀವಿಬ್ಬರು ಓದುತ್ತಿದ್ದೀರಾ. ಯುವಾಂ ಪಠತಃ. ದ್ವಿವಚನ ಬಂದಾಗ ವಿಸರ್ಗ ಬರುತ್ತೆ ಕೊನೆಗೆ, ಆಯ್ತಾ? ಈಗ ಫಸ್ಟ್ ಒನ್ ತೌ ನಯತಃ ಇದೆ. ಯುವಾಂ ನಯತಃ, ಮಹಾಪ್ರಾಣಥ ಹಾಕಿ ವಿಸರ್ಗ ಹಾಕ್ಬೇಕು. ನಯತಃ. ಅದೇ ರೀತಿ ಈಗ ನಿನಾದ ಮುಂದೆ ಓದ್ತೀರಾ? ಏತೌ ಗಾಯತಃ ಇದೆ. ಏತೌ ಗಾಯತಃ, ಯುವಾಂ ಗಾಯತಃ. ಉತ್ತಮ. ಯುವಾಂ ಗಾಯತಃ. ನಂತರಂ ಸಹನ ವದತಿ ವಾ? हाँ भगिनी. एते खादतः, युवां खादतः. ಉತ್ತಮ, ಉತ್ತಮ ಭಗಿನಿ. ಅಗ್ರೆ ಇಂದುಮತಿ ಭಗಿನಿ ವದತಿ ವಾ? ಹಾ ಭಗಿನಿ. ಏತೆ ಹಸತಃ, ಯುವಾಂ ಹಸತಃ. ಉತ್ತಮ ಭಗಿನಿ, ಉತ್ತಮ, ಧನ್ಯವಾದ. ಧನ್ಯವಾದ. ಅಸ್ತು, ಅಗ್ರೆ ಗಚ್ಚಾಮಃ. ತೌ ನಮತಃ ಇದೆ. ತೌ ನಮತಃ ಯುವಾಂ ನಮತಃ. ಇಲ್ಲಿ ಅಬ್ಸರ್ವ್ ಮಾಡಿ, ಕೆಲವೊಂದು ಸೆಂಟೆನ್ಸ್ಗೆ ನಿಮ್ಗೆ ತೌ ಕೊಟ್ಟಿದ್ದಾರೆ, ಕೆಲವೊಂದಕ್ಕೆ ಏತೌ ಇದೆ.
ಅಂದ್ರೆ ಅದು ಪುಲ್ಲಿಂಗ ದ್ವಿವಚನ. ತೌ ಇದ್ರೆ ದೂರ, ಏತೌ ಹತ್ರ. ಹಾಗೆ ಏತೆ ಕೊಟ್ಟಿದ್ದಾರೆ, ಏತೆ. ತತ್ ತೇ ತಾನಿ, ಸಾರಿ, ಸಹ ಏತೆ ಖಾದತಃ. ತೇ ಇದ್ದಿದ್ದು ಬಹುವಚನ, ಏತೆ. ಅಸ್ತು. ಮುಂದೆ ತೌ ನಮತಃ ಇದ್ದಿದ್ದು ಯುವಾಂ ನಮತಃ ಆಗುತ್ತೆ. ಏತೌ ಧಾವತಃ, ಯುವಾಂ ಧಾವತಃ. ನಿಮ್ಗೆ ಪ್ರಥಮ ಪುರುಷದಲ್ಲಿ ತೌ ಇದ್ರು ಒಂದೇ, ಏತೌ ಇದ್ರು ಒಂದೇ, ಕ್ರಿಯಾಪದ ಒಂದೇ ಇರುತ್ತೆ. ಯುವಾಮಲ್ಲಿ ಧಾವತಃ, ಅದು ಒಂದೇ ಕರ್ತೃ. ಏತೌ ನಯತಃ, ಯುವಾಂ ನಯತಃ ಮಹಾಪ್ರಾಣ. ತೌ ಲಿಖತಃ, ಅವರಿಬ್ಬರು ಬರೆಯುತ್ತಿದ್ದಾರೆ. ಯುವಾಂ ಲಿಖತಃ, ನೀವಿಬ್ಬರು ಬರೆಯುತ್ತಿದ್ದೀರಿ. ಲಾಸ್ಟ್. ಅಗ್ರೆ ಪಶ್ಯತು ಪ್ರಶ್ನವಾಕ್ಯಂ ಲಿಖತ. ಪ್ರಶ್ನೆ ಮಾಡು, ಅವರೇ ಆನ್ಸರ್ ಕೊಟ್ಟಿದ್ದಾರೆ, ನೀವು ಅದಕ್ಕೆ ಪ್ರಶ್ನೆ ಮಾಡಬೇಕು. ಉತ್ತರ ವಾಕ್ಯಂ ಉದಾಹರಣಂ ದತ್ತಂ ಅಸ್ತಿ. ಆಮ್ ಅಹಂ ಪಠಾಮಿ. ಯಾರೋ ಆನ್ಸರ್ ಹೇಳ್ತಾ ಇದ್ದಾರೆ, ಹೌದು ನಾನು ಓದುತ್ತಿದ್ದೇನೆ ಅಂತ. ಆನ್ಸರ್ ಬರ್ಬೇಕಂದ್ರೆ ಕ್ವಶನ್ ಏನಿರ್ಬೇಕು, ನೀನು ಓದುತ್ತಿದ್ದೀಯಾ ಅಂತ ಯಾರೋ ಪ್ರಶ್ನೆ ಮಾಡಿರ್ತಾರೆ, ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾರೆ ಹೌದು ನಾನು ಓದುತ್ತಿದ್ದೇನೆ ಅಂತ. ಈಗ ನೀನು ಓದುತ್ತಿದ್ದೀಯಾ ಅಂತ ಕೇಳಿಕ್ಕೆ ನಿಮ್ಗೆ ಕ್ವಶನ್ ಆಗತ್ತೆ. ತ್ವಂ ಪಠಸಿ ಕಿಂ ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಇರೋ ಸೆಂಟೆನ್ಸಸ್ಗೂ ಕೂಡ ನೀವು ಪ್ರಶ್ನೆ ಮಾಡಬೇಕು. ಫಸ್ಟ್ ಒನ್ ಎಕ್ಸಾಂಪಲ್ ನೋಡಿದ್ವಿ, ಆಮ್ ಅಹಂ ಪಠಾಮಿ. ಪ್ರಶ್ನೆ ಏನಾಗುತ್ತೆ, ತ್ವಂ ಪಠಸಿ ಕಿಂ, ನೀನು ಓದುತ್ತಿದ್ದೀಯಾ ಅಂತ. ಹಾಗೇನೆ ಫಸ್ಟ್ ಒನ್ ಮಾಡೋಣ. ಆಮ್ ಅಹಂ ಪೂಜಯಾಮಿ. ಹೌದು ನಾನು ಪೂಜೆ ಮಾಡುತ್ತೇನೆ ಅಂತ ಅವ್ರು ಹೇಳುವಾಗ ಪ್ರಶ್ನೆ ಏನ್ ಬರುತ್ತೆ, ಅಹಂ ಉತ್ತರದಲ್ಲಿದ್ರೆ ಪ್ರಶ್ನೆಯಲ್ಲಿ ತ್ವಂ ಅಂತ ಬರುತ್ತೆ. ಅಂದ್ರೆ ನೀನ್ ಓದ್ತಾ ಇದೀಯಾ ಅಂತ ಯಾರೋ ಕೇಳಿದಾಗ ಹೌದು ನಾನು ಓದ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ, ಹಾಗೆ ನೀನು ಇದ್ರೆ ನಾನು ಆಗುತ್ತೆ, ನಾನು ಇದ್ರೆ ನೀನು ಆಗತ್ತೆ ಪ್ರಶ್ನೆ ಉತ್ತರ ಮಾಡುವಾಗ. ಆಮ್ ಅಹಂ ಪೂಜಯಾಮಿ ಅಂದಾಗ ಪ್ರಶ್ನೆ ಏನಾಗುತ್ತೆ, ತ್ವಂ ಪೂಜಯಸಿ ಕಿಂ ಅಂತ ಪ್ರಶ್ನೆ. ತ್ವಂ ಪೂಜಯಸಿ ಕಿಂ. ಸೆಕೆಂಡ್ ಒನ್, ಆಮ್ ಅಹಂ ಲಿಖಾಮಿ. ಆಮ್ ಅಹಂ ಲಿಖಾಮಿ, ಹೌದು ನಾನು ಬರೆಯುತ್ತಿದ್ದೇನೆ ಅಂತ ಒಬ್ರು ಹೇಳ್ತಾರೆ. ಆ ಪ್ರಶ್ನೆ ಏನಾಗುತ್ತೆ, ನೀನ್ ಬರೆಯುತ್ತಾ ಇದ್ದೀಯಾ ಅಂತ ಕೇಳ್ತಾರಲ್ವಾ, ಹಾಗೆ. ತ್ವಂ ಲಿಖಸಿ ಕಿಂ, ತ್ವಂ ಲಿಖಸಿ ಕಿಂ ಅಂತ ಕೇಳ್ತಾರೆ. ಸೆಕೆಂಡ್ ಒನ್ ಫಸ್ಟ್ ಒನ್ ನೋಡಿದ್ರಲ್ವಾ, ತ್ವಂ ಪೂಜಯಸಿ ಕಿಂ, ತ್ವಂ ಲಿಖಸಿ ಕಿಂ. ನೆಕ್ಸ್ಟ್ ಮೂರನೇದು, ನ ಅಹಂ ನ ಪಿಬಾಮಿ. ಅವರು ಉತ್ತರ ಹೇಳ್ತಾ ಇದಾರೆ, ಇಲ್ಲ ನಾನು ಕುಡಿತಿಲ್ಲ. ನ ಅಹಂ ನ ಪಿಬಾಮಿ. ಆಗ ತ್ವಂ ಪಿಬಸಿ ಕಿಂ ಅಂತ ಪ್ರಶ್ನೆ ಆಗುತ್ತೆ. ತ್ವಂ ಪಿಬಸಿ ಕಿಂ ಅಂತ ಪ್ರಶ್ನೆ. ಫೋರ್ತ್ ಒನ್, ನ ಅಹಂ ಗಾಯಾಮಿ. ನ ಅಹಂ ನ ಗಾಯಾಮಿ ಅಂತ ಹೇಳ್ತಾರೆ. ಪ್ರಶ್ನೆ, ತ್ವಂ ಗಾಯಸಿ ಕಿಂ, ತ್ವಂ ಗಾಯಸಿ ಕಿಂ ಅಂತ ಆಗುತ್ತೆ. ಈಗ ಫಸ್ಟ್ 4 ರಿಪೀಟ್ ಮಾಡೋಣ. ಅಕ್ಷರ ಅಕ್ಷರ अस्ति वा? Should I do the 5th one or the first one? No, first 4 only will repeat. Padat. Am aham pujayami. Tvam pujayasi kim? उत्तमं भगिनि. त्वं पूजयसि किं. धन्यवादः. आदित्य अस्ति वा? आदित्य. Yes, ma'am. आम् अहं लिखामि. त्वं 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 लिखसि किम्? ನೀನು ಬರಿತಾ ಇದೀಯಾ ಅಂತ ಪ್ರಶ್ನೆ. ತ್ವಂ ಲಿಖಸಿ ಕಿಂ, ಆಮ್ ಅಹಂ ಲಿಖಾಮಿ ಅಂತ ಉತ್ತರ ಆಗುತ್ತೆ. ಉತ್ತಮ, ಧನ್ಯವಾದ. ನಿಮ್ಮ ಹರ್ಷಿಣಿ ವದತಿ ವಾ? आं भगिनि. आं न पिबामि. त्वं पिबसि किम्? ಉತ್ತಮ ಭಗಿನಿ. ನೀನು ಕುಡಿತಾ ಇದೀಯಾ ಅಂತ ಅವ್ರು ಯಾರೋ ಕೇಳ್ತಾರೆ. ತ್ವಂ ಪಿಬಸಿ ಕಿಂ, ಅದಕ್ಕೆ ಅವ್ರು ಹೇಳ್ತಾರೆ ನಾ ಅಹಂ ನಾ ಪಿಬಾಮಿ, ನಾನ್ ಕುಡಿತಾ ಇಲ್ಲ ಅಂತ. ಧನ್ಯವಾದ ಭಗಿನಿ.
आराधना अपि वदति वा? सेकेण्ड् वन्, आं फोर्त् वन्. भगिनि। न अहं न गायामि, त्वं गायसि किम्? उत्तमं, धन्यवादः. इदानीं सहना. हाँ भगिनि. न अहं फोर्ತ್ ಫಸ್ಟ್ ಒನ್ ಹೇಳಿ. ಫಸ್ಟ್ 4 ರಿಪೀಟ್ ಮಾಡೋಣ. ಫಸ್ಟ್ ಒನ್ನೇ ಓದಿ. ಆಂ ಅಹಂ ಪೂಜಯಾಮಿ. आम् अहं पूजयामि. त्वं पूजयसि किम्? ಆಂ ಉತ್ತಮಂ. सहना आयतु. इंदुमती भगिनी वदति वा अग्रे? आम् अहं लिखामि. आम् अहं लिखामि, त्वं लिखसि किम्? उत्तमं भगिनि, उत्तमं, धन्यवादः. निनादा. आम् त्वं पिबसि किम्? न अहं न पिबामि. ओके, उत्तमं, धन्यवादः. अग्रे गच्छामः. युक्ति. हाँ भगिनि। फोर्त् वन्. अहं न गायामि। अहं किं ಏನ್ ಹೇಳಿದ್ರಿ? ಅಹಂ ನ ಗಾಯಾಮಿ ಇದೆ. ನ ಅಹಂ ನ ಗಾಯಾಮಿ. ಪ್ರಶ್ನೆ ಏನಾಗುತ್ತೆ? ಅಹಂ ಇದ್ದಿದ್ದು ತ್ವಂ ಆಗುತ್ತೆ. ತ್ವಂ गायसि किम्? ಹಾ, ಉತ್ತಮಂ, ಉತ್ತಮಂ ಭಗಿನಿ. ತ್ವಂ ಗಾಯಸಿ ಕಿಂ ಅಂತ ಕೇಳ್ತಾರೆ. ತ್ವಂ ಇದ್ದಾಗ ಗಾಯಸಿ. ಉತ್ತಮಂ ಭಗಿನಿ. ಆದಿತ್ಯ ಅಭವತ್ ವಾ? ಓದಿದ್ರ ಆದಿತ್ಯ? ಹೌದು ಮ್ಯಾಮ್, ನಾವು ಓದಿ ಆಯ್ತು. ಹಾ, ಸರಿ ಸರಿ. ಈಗ ಸಾನ್ವಿ ವದತು. ಸಾನ್ವಿ. यस् मैम. आम् अहं पूजयामि, त्वं पूजसि किम्? ಪೂಜಯಸಿ. ಪೂಜೈ ಅಂತ ಆಗುತ್ತೆ. ಪೂಜಯಸಿ ಕಿಂ? यस् मैम. ತ್ವಂ ಪೂಜಯಸಿ ಕಿಂ. ಅಸ್ತು. ಇದಾನಿಂ ಪ್ರಣೀತಾ. यस् मैम. त्वं लिखसि किम्? त्वं आम् अहं लिखामि. उत्तमं भगिनी, उत्तमं. जाह्नवी. न अहं न पिबामि, त्वं पिबसि किम्? हाँ, उत्तमं भगिनी, उत्तमं. विहान. न अहं न गायामि, त्वं गायसि किम्? हाँ, उत्तमं, उत्तमं, धन्यवादः. ಅಷ್ಟು ಫಸ್ಟ್ 4 ನಿಮಗೆ ಗೊತ್ತಾಯ್ತಲ್ಲ. ಏನಿರುತ್ತೆ? ಅಹಂ ಇದ್ದಿದ್ದು ತ್ವಂ ಆಗುತ್ತೆ. ಪೂಜಯಾಮಿ ಅಂತ ಇದ್ದಿದ್ದೆಲ್ಲ ಪೂಜಯಸಿ ಆಗುತ್ತೆ. ಕೊನೆಗೆ ಕಿಮ್ ಅಂತ ಹಾಕ್ಬೇಕು. ಹೌದಾ, ಮಾಡ್ತಾ ಇದ್ದೀರಾ ಅನ್ನೋ ರೀತಿ. ಓಕೆ, ವಿಲ್ ಗೋ ನೆಕ್ಸ್ಟ್. 5th ಒನ್. ಆಮ್ ವಯಂ ನಮಾಮಹ. ಇಲ್ಲಿ ನೋಡಿ ಬಹುವಚನ ಬಂತು. ವಯಂ ನಮಾಮಹ. ಆಮ್ ವಯಂ ನಮಾಮಹ. ಈಗ ಬಹುವಚನದಲ್ಲಿ ವಯಂ ನಾವು ಅಂತ ಇದ್ದಾಗ ನೀವು ಪ್ರಶ್ನೆ ಮಾಡುವಾಗ ಕೂಡ ಮಧ್ಯಮ ಪುರುಷ ನೀವು ಅಂತ ಆಗ್ಬೇಕಲ್ವಾ. ಈಗ ನಾವೆಲ್ಲರೂ ಹಾಡುತ್ತಿದ್ದೇವೆ ಅಂತ ಇದ್ದಾಗ ಬೇರೆಯವ್ರು ಯಾರೋ ಪ್ರಶ್ನೆ ಕೇಳ್ತಾರೆ, ನೀವು ಹಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ, ನೀವು ಅಂತ. ಅವಾಗ ತ್ವಂ ಯುವಾಂ ಯು ಯಂ ಅಂತ ಬಳಸ್ಬೇಕು ನಾವು. ಆಮ್ ವಯಂ ನಮಾಮಹ. ಪ್ರಶ್ನೆಯಲ್ಲಿ ಯೂಯಂ ನಮಥ ಕಿಂ, ಯೂಯಂ ನಮಥ ಕಿಂ ಅಂತ
ಪ್ರಶ್ನೆ ಆಗುತ್ತೆ. ಇಲ್ಲಿ ಹಿಂದೆ ಟೇಬಲ್ ಅಲ್ಲಿ ಮಾಡಿದ್ವಲ್ಲ, ನಮ್ ಧಾತು ಇತ್ತಲ್ವಾ ಅಲ್ಲಿ, ನಮಸಿ ನಮತಃ ನಮಥ. ಹಾಗಾಗಿ ಯು ಎಂ ನಮಥ ಕಿಂ ಅಂತ ಇದು ಪ್ರಶ್ನೆ ಆಗುತ್ತೆ. 5th one. 6th one ನೋಡಿ, ಆಮ್ ವಯಂ ಚಲಾಮಹ. ಹೌದು, ನಾವೆಲ್ಲರೂ ನಡೆಯೋಣ, ವಯಂ ನಡೆಯುತ್ತಿದ್ದೇವೆ, ಚಲಾಮಹ. ಯೂಯಂ ಚಲಥ ಕಿಂ, ಯೂಯಂ ಚಲಥ ಕಿಂ ಅಂತ ಆಗುತ್ತೆ. ನಮಾಮಹ ಇದ್ದಿದ್ದು ನಮಥ, ಚಲಾಮಹ ಇದ್ದಿದ್ದು ಚಲಥ. ಮತ್ತೊಂದು ನೋಡೋಣ, ನ ವಯಂ ನ ಕ್ಷಾಲಯಾಮಹ, ನ ವಯಂ ನ ಕ್ಷಾಲಯಾಮಹ. ಇಲ್ಲ, ನಾವು ಒಗೆಯುವುದಿಲ್ಲ ಅಥವಾ ತೊಳೆಯುವುದಿಲ್ಲ, ಸ್ವಚ್ಛ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷಾಲಯಾಮಹ. ಪ್ರಶ್ನೆ ಏನಾಗುತ್ತೆ, ತ್ವಂ ಶಾಲಯಸಿ ಕಿಂ, ಸಾರಿ ಯೂಯಂ ಶಾಲಯಸಿ ಕಿಂ ಆಗುತ್ತೆ. ಯೂಯಂ ಕ್ಷಮ್ಯತಾಂ, ಯೂಯಂ ಶಾಲಯಥ ಆಗುತ್ತೆ. ಯೂಯಂ ಶಾಲಯಥ ಕಿಂ ಅಂತ ಆಗುತ್ತೆ. ಇನ್ನೊಂದು ವಯಂ ಇದೆ, 4 ವಯಂದ ಸೆಂಟೆನ್ಸ್ ಇದೆ. ನ ವಯಂ ನ ತರಾಮಹ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ದಾಟುವುದಿಲ್ಲ, ಈಜುವುದಿಲ್ಲ. ವಯಂ ನ ತರಾಮಹ. ಯೂಯಂ ತರಥ ಕಿಂ. ಪ್ರಶ್ನೆ ಏನಾಗುತ್ತೆ, ಯೂಯಂ ತರಥ ಕಿಂ ಪ್ರಶ್ನೆ. ನೀವು ಅಬ್ಸರ್ವ್ ಮಾಡಿ, ಫಸ್ಟ್ 4 ಅಹಂ ಕೊಟ್ಟಿದ್ದಾರೆ, ಆಗ ನಿಮ್ಗೆ ಪ್ರಶ್ನೆ ತ್ವಮ್ಮಲ್ಲಿ ಬರುತ್ತೆ. ನೆಕ್ಸ್ಟ್ 4 ನಿಮ್ಗೆ ವಯಂ ಕೊಟ್ಟಿದ್ದಾರೆ, ಆಗ ಪ್ರಶ್ನೆಯಲ್ಲಿ ನಿಮ್ಗೆ ಯೂಯಂ ಆಗತ್ತೆ, ಬಹುವಚನ. ಈಗ ಲಾಸ್ಟ್ ನೋಡಿ 2 ಆವಾಮ್ ಅಂತ ಕೊಟ್ಟಿದ್ದಾರೆ. ಆವಾಮ್ ಇದ್ದಾಗ ನಿಮ್ಗೆ ಯುವಾಮ್ ಅಂತ ಉತ್ತರದಲ್ಲಾಗುತ್ತೆ. ಆವಾಮ್ ಖಾದಾವಹ. ಹೌದು, ನಾವಿಬ್ಬರು ತಿನ್ನುತ್ತಿದ್ದೇವೆ. ಆವಾಮ್ ಖಾದಾವಹ. ಪ್ರಶ್ನೆ ಏನಾಗುತ್ತೆ, ಯುವಾಮ್ ಖಾದತಃ, ಇಲ್ಲಿ ವಿಸರ್ಗ ಬರ್ಬೇಕು. ಖಾದತಃ ಕಿಂ, ಯುವಾಮ್ ಖಾದತಃ ಕಿಂ ಅಂತ ಆಗುತ್ತೆ. ಹಾಗೆ ಲಾಸ್ಟ್ 10th one, ಆವಾಮ್ ಕ್ಷಿಪಾವಹ. ಆವಾಮ್ ಕ್ಷಿಪಾವಹ. ಆಮ್ ಅಂದ್ರೆ ಹೌದು, ಆವಾಮ್ ಅಂದ್ರೆ ನಾವಿಬ್ಬರು ಎಸೆಯುತ್ತೇವೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡಿದಾಗ ಆವಾಮ್ ಇದ್ದಿದ್ದು ಯುವಾಮ್ ಆಗುತ್ತೆ. ಯುವಾಮ್ ಕ್ಷಿಪತಃ ಕಿಂ, ಕ್ಷಿಪತಃ ಕಿಂ, ಯುವಾಮ್ ಕ್ಷಿಪತಃ ಕಿಂ ಅಂತ ಆಗುತ್ತೆ. ಅಸ್ತು, ಏಕಕ್ಷಣ. अस्तु, हाँ, इदानीं पुस्तके किम् अस्ति नन्तरं, वासराः. वासराः इत्युक्ते किम्, ಏನಂತ ಗೊತ್ತಾಯ್ತಾ? ವಾಸರಾಹ ಅಂದ್ರೆ ಭಗಿನಿ ಡೇಸ್. ಡೇಸ್. ಅಲ್ಲಿ ಇಂಗ್ಲಿಷ್ ಅಲ್ಲೂ ಕೊಟ್ಬಿಟ್ಟಿದಾರಲ್ಲ, ಡೇಸ್ ಅಂತ. ವಾಸರಾಹ ಅಂದ್ರೆ That's why I remembered. ಓಕೆ ಓಕೆ. ವಾಸರಾಹ ಡೇಸ್, ದಿನಗಳು. ಅದ್ಯ ಕಹ ವಾಸರಃ ಮಾಡಿ. ಬುಧವಾರ. We'll read once, then we'll question. Adya, adya means today. Adya means today. ಇವತ್ತು ಅಂತ, ಇಂದು ಅಂತೀವಲ್ಲ, ಅದ್ಯ ಅಂತ ಹೇಳ್ತೀವಿ. ಅದ್ಯ ಕಹ ವಾಸರಃ, ಇವತ್ತು ಯಾವ ದಿನ, ಯಾವ ವಾರ ಅಂತ ಅಂದಾಗ
ಅದ್ಯ ಬುಧವಾಸರಃ ಬುಧವಾಸರಃ ಅಂತ ಆಗತ್ತೆ. ರೀಡ್. ಸೋಮವಾಸರಃ ನಿಮ್ಗೆ ಹೇಗೆ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಹೇಳ್ತೀರಿ ಹಾಗೇ ಇದೆ. ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಭಾನು ಅದೇ ರೀತಿ ಇದೆ. ಅಲ್ಲಿ ನೀವು ವಾರ ಅಂತ ಹೇಳ್ತೀರಿ, ಇಲ್ಲಿ ವಾಸರಃ ಅಂತ ಹೇಳ್ಬೇಕು. ಬೇರೆ ಹೆಸರು ಕೂಡ ಇದೆ ನಿಮ್ಗೆ. ಈಗ ಬಿಗಿನಿಂಗ್ ಅಲ್ಲಿ ಕಲಿಯುವಾಗ ಈಸಿ ಇರ್ಲಿ ಅಂತ ಇದನ್ನೇ ಹೇಳ್ತೀವಿ. ಸೋಮವಾಸರಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಮಂಗಳವಾಸರಕ್ಕೆ ಕೂಡ ಬೇರೆ ಹೆಸರು ಇದೆ. ಈಗ ನಿಮ್ಗೆ ಈ ಸ್ಟೇಜಲ್ಲಿ ಕಲೀಲಿಕ್ಕೆ ಈಸಿ ಆಗಕ್ಕೆ ಅದೇ ವಾರಗಳನ್ನ ಹೇಳ್ತೀವಿ. ಸೋಮವಾಸರಃ, ಮಂಗಳವಾಸರಃ, ಬುಧವಾಸರಃ, ಗುರುವಾಸರಃ, ಶುಕ್ರವಾಸರಃ, ಶನಿವಾಸರಃ, ಭಾನುವಾಸರಃ. ಅಸ್ತು. ಅಗ್ರೆ ಕಿಮ್ ಅಸ್ತಿ? ತಿಥಯಃ. ತಿಥಯಃ ತಿಥಿಗಳು ಅಂತ ಹೇಳ್ತೀವಿ. ಯಾರಿಗಾದ್ರೂ ಗೊತ್ತಾ? 15 ತಿಥಿಗಳನ್ನ ನಾವು ಆಚರಿಸ್ತೀವಿ ಸನಾತನ ಧರ್ಮದ ಪ್ರಕಾರ. ಚಂದ್ರನ ಚಲನೆ ನೋಡಿ ಹೇಳ್ತೀವಿ. ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮಧ್ಯೆ 15 ದಿನಗಳಿರುತ್ತೆ. ಆ 15 ದಿನಗಳಿಗೆ 15 ತಿಥಿ ಬರುತ್ತೆ. ಚಂದ್ರ ಕಾಣದೇ ಇರೋಂಥ ದಿನ ಅಮಾವಾಸ್ಯೆ, ಅವತ್ತು ಚಂದ್ರ ನಮ್ಗೆ ಕಾಣಲ್ಲ, ಅದು ಅಮಾವಾಸ್ಯ ಅಂತ ಕರೀತಾರೆ. ಅದರ ನಂತರದ ದಿನ ಏನಾಗುತ್ತೆ? ಪ್ರತಿಪತ್ ಅಥವಾ ಪಾಡ್ಯ ಅಂತ ಕರಿತೀವಿ. ಪ್ರತಿಪತ್ ಅಥವಾ ಪಾಡ್ಯ ಅಂತ ಕೂಡ ಕರೀತಾರೆ. ಸೆಕೆಂಡ್ ಡೇ ದ್ವಿತೀಯಾ ತಿಥಿ. ಮೂರನೇ ದಿನ ತೃತೀಯಾ ತಿಥಿ. ನಾಲ್ಕನೇದು ಚತುರ್ಥಿ. ಐದನೇದು ಪಂಚಮಿ. ಆರನೇದು ಷಷ್ಠಿ. ಏಳನೇದು ಸಪ್ತಮಿ. 8 ಅಷ್ಟಮಿ. 9ನೇದು ನವಮಿ. 10ನೇದು ದಶಮಿ. 10 ದಿನಕ್ಕೆ ದಶಮಿ. ಸಂಖ್ಯೆ ಕಲ್ತಿದ್ರಲ್ಲ ಹಾಗೆ ಇರುತ್ತೆ. ಸ್ವಲ್ಪ ಅಲ್ಲಿ 2 ಅಂದಾಗ ಇಲ್ಲಿ ಎರಡನೆಯ ಅನ್ನೋ ರೀತಿ. ದ್ವೇ ಅಂತ ಓದಿದ್ವಿ, ಇಲ್ಲಿ ದ್ವಿತೀಯ ಅಂತ ಆಗುತ್ತೆ. ಪ್ರಥಮ ಅಥವಾ ಪ್ರತಿಪತ್, ನಂತರ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ. ಅದಾದ ನಂತರ 11th ಡೇ ಏಕಾದಶಿ. ಆಮೇಲೆ ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಅನ್ನುವಾಗ 14 ಡೇ ಆಗತ್ತೆ. ಆ ಚತುರ್ದಶಿ ಆದ್ಮೇಲೆ ಮತ್ತೆ ಪೂರ್ಣಿಮಾ ಅಥವಾ ಅಮಾವಾಸ್ಯ ಬರುತ್ತೆ. ಅಮಾವಾಸ್ಯೆ ಆಗಿದ್ರೆ ನೆಕ್ಸ್ಟ್ ಪೂರ್ಣಿಮಾ ಬರುತ್ತೆ. ಫುಲ್ ಮೂನ್ ಡೇ ಅಂತ ನೀವು ಹೇಳ್ತಿರಲ್ಲ, ಪೂರ್ಣಿಮಾದಲ್ಲಿ ಚಂದ್ರ ಪೂರ್ತಿ ಕಾಣ್ತದೆ. ಫುಲ್ ಮೂನ್ ಡೇ ಪೂರ್ಣಿಮಾ. ಅದೇ ಪೂರ್ಣಿಮಾ ಆದ್ಮೇಲೆ ಮತ್ತೆ ಇದೇ ತಿಥಿಗಳು 15 ದಿನ ಹೋಗುತ್ತೆ. ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತೆ. ಅವತ್ತು ನೋ ಮೂನ್ ಡೇನಾ, ಚಂದ್ರ ಕಾಣಲ್ಲ. ಅವತ್ತು ಅಮಾವಾಸ್ಯೆ. ನಾಳೆ ನಿಮ್ಗೆ ಅಮಾವಾಸ್ಯೆನೇ ಇದೆ ತಿಥಿ. ನಾಳೆಯಿಂದ ಬೇಕಾದ್ರೆ ನೀವು ದಿನ ಹೇಳ್ಕೊಬೋದು, ಇವತ್ತು ಯಾವ ತಿಥಿ ಇದೆ ಯಾವ್ದಿಲ್ಲ ಆ ರೀತಿ. ಇವತ್ತು ನಿಮ್ಗೀಗ ನಾಳೆ ಅಮಾವಾಸ್ಯೆ ಅಂದ್ರೆ ಇವತ್ತು ಯಾವ ತಿಥಿ ಇದೆ? ಯಾವ್ದಿದೆ? ಚತುರ್ದಶಿ ಇರುತ್ತೆ ಇವತ್ತು. ಚತುರ್ದಶಿ ಇರುತ್ತೆ. ನಾಳೆ ಅಮಾವಾಸ್ಯೆ ಬರ್ತಾ ಇದೆ. ನಾಳೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ, ಹೌದಾ? ನಾಡಿದ್ದಿಂದ ಶ್ರಾವಣ ಮಾಸ ಪ್ರಾರಂಭ. ಅಸ್ತು. ಪೂರ್ಣಿಮಾ ಅಥವಾ ಅಮಾವಾಸ್ಯೆ 15 ದಿನಕ್ಕೊಂದ್ಸಲ ಬರುತ್ತೆ. ಅಲ್ಲಿಗೆ 15 ದಿನಕ್ಕೆ 15 ತಿಥಿಗಳು, 14 ತಿಥಿಗಳು. ಅಸ್ತು. ವಿಲ್ ರೀಡ್ ದೀಸ್. ಅಕ್ಷರ अस्ति वा? Yes, ma'am. Read वासराः. वासराः days. सोमवासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. उत्तमं भगिनी, धन्यवाद. आदित्य? Yes, ma'am.
ವಾಸರಃ ಏವ ಪಠಂತು. ಎಲ್ಲರೂ ಒಂದ್ಸಲ ವಾಸರಃ ಓದೋಣ, ನಂತರ ತಿಥಯ ಓದೋಣ. ಎಲ್ಲದೂ ಹೇಳ್ಬೇಕಾ ಮ್ಯಾಮ್? ಹಾ, ವಾಸರಹದಿಂದ ಹೇಳಿ. ಸೋಮದಿಂದ ಭಾನು. ಸೋಮವಾಸರಃ, ಮಂಗಳವಾಸರಃ, ಬುಧವಾಸರಃ, ಗುರುವಾಸರಃ, ಶುಕ್ರವಾಸರಃ, ಶನಿವಾಸರಃ, ಭಾನುವಾಸರಃ. ಮ್ಯಾಮ್ ನೆಕ್ಸ್ಟ್ ಹೇಳ್ಬೇಕಾ? ತಿಥಿ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಅದ್ ನೆಕ್ಸ್ಟ್ ರೌಂಡ್ ಹೇಳೋಣ. ಧನ್ಯವಾದ. ಆರಾಧನಾ. आं भगिनि. ಹ್ಮ್ सोमवासरः, मङ्गलवासरः, बुधवासरः, गुरुवासरः, ಬುಧ ಇದೆಯಾ? बुधवासरः, गुरुवासरः, शुक्रवासरः, शनिवासरः, भानुवासरः. ಉತ್ತಮಂ ಭಗಿನಿ. ಹರ್ಷಿಣಿ. आं भगिनि. सोमवासरः, मङ्गलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. उत्तमम् उत्तमं, धन्यवादः. इंदुमती भगिनी वदति वा? हलो. वासरः, सोमवासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. उत्तमं भगिनी, धन्यवादः. युक्ति. युक्ति अस्ति वा? यस् मैम. ವಾಸರ ದಿನಗಳು ಅನ್ನುವಾಗ ವಾಸರಾಹ ಬಹುವಚನ. ओके. वासराः. सोमवासरः, वासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. हाँ, उत्तमं भगिनी. सहना. हाँ भगिनी. वासराः, सोमवासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. धन्यवाद भगिनी. जाह्नवी. यस मैम. वासराः, सोमवासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. उत्तमं भगिनी. निनाद. वासराः, सोमवासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. उत्तमं भगिनी. इदानीं सान्वी. सान्वी, ओके. जाह्नवी अभवत्? यस मैम. प्रणीता. यस मैम. पठतु. सोमवासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. उत्तमं भगिनि, धन्यवादः. मन्वित् इदानीम् आगच्छति वा? वन्दिधर मन्वित्. Yes ma'am. Can you read 66 page? वासराः. वासराः, सोमवासरः, मंगलवासरः, बुधवासरः, गुरुवासरः, शुक्रवासरः, शनिवासरः, भानुवासरः. उत्तमं. सान्वी इदानीं वदति वा?
Yes, ma'am. वासराः सोमवासरः मङ्गलवासरः बुधवासरः गुरुवासरः शुक्रवासरः शनिवासरः भानुवासरः उत्तमम् उत्तमम् ವಿಹಾನ್ ಹೇಳಿ ಆಯ್ತಾ? ಇಲ್ಲ ಮ್ಯಾಮ್. ಹಾ ಓದ್. वासराः डेस्, सोमवासरः मङ्गलवासरः बुधवासरः गुरुवासरः शुक्रवासरः शनिवासरः भानुवासरः. ಧನ್ಯವಾದ ಉತ್ತಮಂ. ಧನ್ಯವಾದः. ಎಲ್ಲರದು ಹೇಳಿ ಆಯ್ತಲ್ಲ? ಅಷ್ಟು ಯಾರಾದ್ರೂ ಹೇಳಿಲ್ಲ ಅಂದ್ರೆ ಹೇಳಿ. ವಿಲ್ ಸ್ಟಾರ್ಟ್ ನಾವು. ತಿಥಯಃ ಅದನ್ನ ಓದೋಣ. ಅಕ್ಷರ ಓದುತ್ತೀವಾ? ತಿಥಯಃ तिथयः dates प्रतिपद द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अमावास्या. उत्तमम् उत्तमं. आदित्य वदति वा इदानीम्? आदित्य अस्तु. आराधना वदति वा? तिथयः. आं भगिनि. प्रतिपद द्वितीया. Ma'am, I'm here. Ma'am, I think I did not unmute. Sorry, ma'am. चिन्ता मास्तु. Let her complete. Next you tell. प्रतिपद द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अमावास्या. उत्तमम्. इदानीं वदतु आदित्य. Yes, ma'am. Ma'am, should I say Pratipad Tito like that? न तिथयः वदतु, अनन्तरं प्रतिपद द्वितीय. प्रतिपद द्वितीया तृतीया प्रतिपद द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमे अथवा अमावास्या. उत्तमम् उत्तमं. पूर्णिमा. अस्तु धन्यवादः. इदानीं हर्षिणी वदति वा? आं भगिनि. प्रतिपद द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अमावास्या. उत्तमं भगिनि उत्तमम्. इदानीं युक्ति वदति वा? Yes, भगिनि. शीर्षिका अपि वदतु. तिथयः प्रतिपद द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अमावास्या. उत्तमं भगिनि धन्यवादः. इन्दुमती भगिनी वदति वा? आं भगिनि. तिथयां प्रतिपद द्वितीया
तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अमावास्या। उत्तमं भगिनि, धन्यवादः। धन्यवादः। इदानीं प्रणीता वदति वा? Yes, ma'am. Pratipta प्रतिपत् Pratipat Dvetiya द्वितीया Dvitiya Tatiya Chaturi चतुर्थी Chaturthi हम्म, Panchami हम्म, Shashti Saptami Ashtami Navami Dashami Ekadashi Dvadashi Trayodasi Chaturdashi Purnima Amavasya. हाँ, द्वादशी, after that त्रयोदशी, चतुर्दशी. What you read? You read something. Ma'am, I read this one. एकार वा ईकार वा was listening to me. अस्तु. एकादशी द्वादशी त्रयोदशी चतुर्दशी पूर्णिमा अथवा अमावास्या. धन्यवाद भगिनी. धन्यवादः। जाह्नवी अस्ति वा? Yes, ma'am. तिथयः प्रतिपत् द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अमावास्या। उत्तमं भगिनी. निनाद? तिथयः प्रतिपत् द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा वा अमावास्या। उत्तमं भगिनी. सहना पठतु. हाँ भगिनी. तिथयः प्रतिपत् द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अमावास्या. उत्तमं, धन्यवादः. मन्वित्? Yes, ma'am. तिथयः प्रतिपत् द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अथवा अमावास्या. क्षम्यतां. उत्तमं, धन्यवादः. विहान् वदतु अग्रे. Yes, ma'am. तिथयः dates. प्रतिपत् द्वितीया तृतीया चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी पूर्णिमा अथवा अमावास्या. उत्तमं, उत्तमं, ಧನ್ಯವಾದः. ಎಲ್ಲರೂ ಹೇಳಿ ಆಯ್ತಲ್ಲ? ಯಾರನ್ನಾದ್ರೂ ಬಿಟ್ನಾ ನಾನು? ಮ್ಯಾಮ್, तिथयः प्रतिपत् द्वितीया तृतीया चतुर्थी
ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ದಶಮಿ ಏಕಾದಶಿ ದ್ವಾದಶಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೂರ್ಣಿಮಾ ಅಮಾವಾಸ್ಯ ಇನ್ನೊಂದ್ಸಲ ಓದಿ. ಪ್ರತಿಪತ್ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೂರ್ಣಿಮಾ ಅಮಾವಾಸ್ಯ. ಉತ್ತಮ ಭಗಿನಿ, ಉತ್ತಮ. ಅಷ್ಟೇ. ಇವತ್ತೇನಾಯ್ತು, ಅದು ನೆಟ್ ಇಶ್ಯೂ. ನನ್ನ ಮೊಬೈಲಲ್ಲೇ ನೋಡ್ತಾ ಇದ್ದೀನಿ, ಹಾಗಾಗಿ ಯಾರಿಗೆ ಕರೆದೆ ಯಾರಿಗೆ ಗೊತ್ತಾಗಿಲ್ಲ. ಅಷ್ಟೇ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಮಾಸಾಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೀವೀಗ ಮಂತ್ ಹೇಗೆ ಹೇಳ್ತೀರಿ ಹಾಗೆ ಇಲ್ಲಿ ಮೇಷ, ವೃಷಭ, ಮಿಥುನ ಇದು ಸೂರ್ಯನ ಚಲನೆಯಿಂದ ಹೇಳ್ತಾರೆ. ಈಗ ಸೌರ ಯುಗಾದಿ ಅಂತ ಕೆಲವ್ರು ಮಾಡ್ತಾರೆ, ಚಂದ್ರಮಾನ ಯುಗಾದಿ ಅಂತ ಕೆಲವ್ರು ಮಾಡ್ತಾರಲ್ವಾ. ಚಂದ್ರಮಾನ ಯುಗಾದಿ ಮಾಡುವವರು ಈ ಅಮಾವಾಸ್ಯ ಪೂರ್ಣಿಮೆಯಿಂದ ತಿಥಿಗಳನ್ನು ಹೇಳ್ತಾರೆ. ಹಾಗೆ ತಿಂಗಳನ್ನು ಕೂಡ ಅದೇ ರೀತಿ ಡಬಲ್ 15 ಆದಾಗ ಮಂತ್. ಈಗ ಶ್ರಾವಣ ಅದೆಲ್ಲ ಹೇಳ್ತೀವಲ್ಲ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅದೆಲ್ಲ ಬರುತ್ತಲ್ಲ, ಅದನ್ನ ಹೇಳ್ತಾರೆ. ಈ ಮೇಷ, ಋಷಭ, ಮಿಥುನ ಅವೆಲ್ಲ ಸಂಕ್ರಮಣ, ಸೂರ್ಯ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಚಲಿಸ್ತಾನೆ ಅಂತ ಹೇಳಿ ಆ ರೀತಿ ಈ ತಿಂಗಳುಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೌರ ಯುಗಾದಿ ಪ್ರಕಾರ ಮೇಷ ಸಂಕ್ರಮಣ, ಋಷಭ ಸಂಕ್ರಮಣ ಅಂತ ಅದನ್ನು ಕೂಡ ಅವರು ತಿಂಗಳು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಿಮ್ಗೆ ಮೇಷ, ಋಷಭ, ಮಿಥುನ, ಕರ್ಕ ಅಂತ ಇದೆ. ಇದನ್ನ ನೀವು ಯೂಶಲಿ ಇದಕ್ಕೆ ಹೇಳ್ತೀರಲ್ವಾ, ರಾಶಿಗಳಿಗೆ. ಜೋಡಿಯಾಕ್ ಸೈನ್ ಅಂತಿರಲ್ಲ, ಅದಕ್ಕೆ ಹೇಳ್ತೀರಾ. ಏರಿಸ್, ಟಾರಸ್, ಜಮಿನಿ ಅಂತ ಓದ್ತಿರಲ್ಲ, ಅದಕ್ಕೆ ಅದು ಅನ್ಸುತ್ತೆ ನೋಡಿದ ಕೂಡ್ಲೆ. ಹಾಗೇನಿಲ್ಲ, ಸೂರ್ಯನ ಚಲನೆ ಪ್ರಕಾರ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ತಿಂಗಳುಗಳನ್ನು ಹೇಳ್ತಾರೆ. ಅದನ್ನ ನಾವು ಇದೇ ರೀತಿ ಕರಿತೀವಿ. ಮೇಷಃ, ವೃಷಭಃ, ಮಿಥುನಃ, ಕರ್ಕಟಕಃ, ಸಿಂಹಃ, ಕನ್ಯಾ, ತುಲಾ, ವೃಶ್ಚಿಕಃ, ಧನುಃ, ಮಕರಃ, ಕುಂಭಃ, ಮೀನಃ. 12 ರಾಶಿಗಳು ನಾವೇನ್ ಹೇಳ್ತೀವಿ ಅದೇ ಹೆಸರಲ್ಲಿ ತಿಂಗಳುಗಳನ್ನ ಕೂಡ ಅವ್ರು ಹೇಳ್ತಾರೆ. ಪ್ರತಿ ತಿಂಗಳು ನಿಮ್ಗೆ ಈಗ ಸಂಕ್ರಮಣ ಆಗಿರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡಿ. ಈ ಮಂತ್ ಕ್ಯಾಲೆಂಡರ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಯಾವಾಗೋ ಆಗಿದೆ. ಆ ರೀತಿ ಕರೆಕ್ಟ್. ನಡೀತಾ ಇದೆ ಯಾವ್ದು ನಾನೀಗ ನೋಡಿಲ್ಲ. ಆ ರೀತಿ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ತಿಂಗಳು ಹೇಳ್ತಾರೆ. ಸೌರಮಾನ ಯುಗಾದಿ ಮಾಡುವವರೆಲ್ಲ ಆ ಮಂತ್ಸ್ ಇಲ್ಲಿ ಕೊಟ್ಟಿರೋದು. ಚೈತ್ರ, ವೈಶಾಖ, ಜ್ಯೇಷ್ಠ ಇಲ್ವಲ್ಲ, ಅದು ತಾನೇ ಮಂತ್ ಅಂತ ಅನ್ಸ್ಬೋದು. ಇದು ಕೂಡ ತಿಂಗಳುಗಳು. ಅಷ್ಟು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಈ ಮಾಸ ನಾನು ಓದ್ಬಿಟ್ಟು ಕಂಟಿನ್ಯೂ ಮಾಡೋಣ. ಇನ್ನೇನಿದೆ ನಮ್ಗೆ? ಎಷ್ಟು ಪೋರ್ಷನ್ಸ್ ಇದೆ ಇನ್ನು? ಇದಾಗಿಲ್ಲ ಅಲ್ಲ? ಅಹೋ ಸುಮಧುರಃ ಕಾಲಃ. ಇಲ್ಲ ಭಗಿನಿ. ಲೆಸನ್ ಇದೆ ನಿಮ್ಗೆ. ಅಹೋ ಸುಮಧುರಃ ಕಾಲಃ, ಆಮೇಲೆ ಸಂಯುಕ್ತಾಕ್ಷರಾಣಿ ಬರುತ್ತೆ ಲಾಸ್ಟ್ ಚಾಪ್ಟರ್. ಮತ್ತೆ ಲಾಸ್ಟ್ ಒಂದು ಪರಪೀಡನಂ ಪಾಪಕರಂ. ಇದಿಷ್ಟು 3 ಮಾಡಿ 1-2 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಅಲ್ಲಿಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಆಯ್ತಾ? ಕ್ವಶನ್ ಏನಾದ್ರು ಇದೆಯಾ? ಆರಾಧನಾ, ಹರ್ಷಿಣಿ ಓದತ್ತು. ಭಗಿನಿ ಶಾಂತಿ ಮಂತ್ರ ಶೆಲೆಟಲ್. ಶಾಂತಿ ಮಂತ್ರ ಹೂ ವಿಲ್ ಟೆಲ್? ಭಗಿನಿ ಶೆಲೆಟಲ್. Wait. Ma'am, this is Pranita's mother, ma'am. Can you share any one of the model paper, ma'am? She is going to write first time. How many marks is there, ma'am? ಡೆಫಿನೆಟ್ಲಿ ಭಗಿನಿ, ನಾವು ಶೇರ್ ಮಾಡ್ತೀನಿ. ಇನ್ನು 3 ಚಾಪ್ಟರ್ಸ್ ಇದೆ ಅಲ್ಲ, ಅದು ಕಂಪ್ಲೀಟ್ ಮಾಡಿ 1-2 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ 1-2 ಕ್ಲಾಸ್ ಅಲ್ಲಿ. ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಕ್ವಶನ್ಸ್ ಬರುತ್ತೆ ಏನು ಅಂತ. ದೇ ವಿಲ್ ಬಿ ನೋಯಿಂಗ್. ಐ ಸಾಲ್ವ್ 2 or 3 or 1 or 2. I'll share in the group.
Okay, ma'am. After all the chapters, it will be easy to them to go through that. That's why I didn't share. Okay. Yeah, thank you, ma'am. Still I have further. ಇನ್ನು ಎಷ್ಟು ಕ್ಲಾಸ್ ಸಿಕ್ಕತ್ತೆ ನಂಗೆ? Wait. I think 4 to 5 class, ma'am. I'll see. This is last week, July. Okay, next Monday, Wednesday. Next 4th and 6th I'll get. Exam is on 9th, 10th. 10th. Okay, by next week we'll complete. If possible, I'll take one extra class, either Saturday. Saturday, okay, if I take, will you join? Yes, ma'am. Yes, ma'am. Same time, Saturday also, Yes, evening ma'am. only. Yes, ma'am. Okay, ma'am. I'll try to finish before 31st. We'll finish the chapters. After that, I take 1 or 2, 3 classes for question papers. ಅಸ್ತು ಧನ್ಯವಾದ. ನಾನು ನೋಟ್ಸ್ ಕಳಿಸಿರೋದನ್ನ ಚೆಕ್ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಆನ್ಸರ್ಸ್ ನೀವೇನ್ ಬರ್ದಿದ್ದೀರಾ, ನಾನೇನ್ ಬರ್ದು ಕಳ್ಸಿದೀನಿ? ಟ್ಯಾಲಿ ಮಾಡ್ಕೊಂಡಿದ್ರೆ ಡೌಟ್ಸ್ ಇದ್ರೆ ಕೇಳಿ. I can't come on Saturday, ma'am. No, I can't come on Saturday. Okay, chinta mastu. Last week I will take usual class also, Monday and Wednesday.